ಇಡಿ ದಾಳಿಗೊಳಗಾದ ಪಂಪಣ್ಣ ರಾಥೋಡ್ಗೆ 50ರ ನಂಟು. ಕನ್ನಡದ ಕೋಟ್ಯಾಧಿಪತಿಯಲ್ಲಿ 50 ಲಕ್ಷ ಗೆದ್ದು ಬೀಗಿದ್ದ ಪಂಪಣ್ಣ 2012ರ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಪಂಪಣ್ಣ 50 ಲಕ್ಷ ಗೆದ್ದಿದ್ರಂತೆ. ಶಿಕ್ಷಕರಾಗಿದ್ದಾಗಿದ್ದಲ್ಲೂ ಕೂಡ ಕನ್ನಡ ಕೋಟ್ಯಾಧಿಪತಿಗೆ ಅವರು ಸ್ಪರ್ಧೆ ಮಾಡಿದ್ರು. 1 ಕೋಟಿಯ ಪ್ರಶ್ನೆಗೆ ಟ್ವೀಟ್ ಮಾಡಿ 50 ಲಕ್ಷವನ್ನ ಗೆದ್ದುಕೊಂಡಿದ್ರು ಪಂಪಣ್ಣ. ಸದ್ಯ ವಾಲ್ಮೀಕಿ ನಿಗಮ ಹಗರಣದಲ್ಲಿ 50 ಲಕ್ಷ ಪಡೆದಿರುವ ಆರೋಪ ಕೂಡ ಇವರ ಮೇಲೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಯಾರಿದು ಪಂಪಣ್ಣ? ಸಭಾ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ಏನು ಸದ್ಯಕ್ಕೆ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು. ಮೊಟ್ಟ ಮೊದಲಿಗೆ ಈ ಒಂದು ಪಂಪಣ್ಣ ದದ್ದಲ್ ಅವರ PA ಆಗಿರ್ತಾರೆ. ಆದ್ರೆ ಕಳೆದ 3-4 ದಿನಗಳ ಹಿಂದೆನೆ ಈ ಒಂದು ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಕಿತ್ತಾಕಿರ್ತಾರೆ ಕೆಲಸದಿಂದ. ಇವರು 2012ರಲ್ಲಿ ಶಿಕ್ಷಕರಾಗಿ ಸೇವೆ ಮಾಡಿರ್ತಾರೆ. ಆವಾಗ್ಲೇ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಭಾಗವಹಿಸಿ 50 ಲಕ್ಷ ರೂಪಾಯಿಗಳನ್ನ ಗೆದ್ದಿರ್ತಾರೆ. ಆದರೆ ಈಗ ಸದ್ಯಕ್ಕೆ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಒಂದು ಆರೋಪ ಬಂದಿರುವಂತದ್ದು ಏನು ಅಂತಂದ್ರೆ 50 ಲಕ್ಷ ರೂಪಾಯಿಗಳನ್ನ ಇವರು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ತಮ್ಮ ಅಕೌಂಟ್ಗಳಿಗೆ ಹಣವನ್ನ ಜಮಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಆರೋಪದಡಿ ಸದ್ಯಕ್ಕೆ ಇವ್ರ ಮೇಲೆ ನಿನ್ನೆಯಿಂದನೂ ಇಡಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಈವರೆಗೂ ಕಂಟಿನ್ಯೂಸ್ ಆಗಿ ಸದ್ಯಕ್ಕೆ ವಿಚಾರಣೆ ನಡೀತಾ ಇರುವಂತದ್ದು. ಪಂಪಣ್ಣ ಅವರು ಈಗ ಮಾಜಿ PA ಆಕ್ಚುಲಿ ದದ್ದಲ್ ಅವರು, ರಾಯಚೂರು ಗ್ರಾಮೀಣ ಶಾಸಕರು ಸಹ ಹೌದು ಬಸನಗೌಡ ದದ್ದಲ್ ಅವರು. ಸದ್ಯಕ್ಕೆ 50ರ ನಂಟು ಯಾವ ರೀತಿಯಾಗಿದೆ ಅಂತಂದ್ರೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಭೇದಿಸ್ತಾ ಹೋಗ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಹೋಗ್ತಾ ಇದೆ. 50 ಲಕ್ಷ ರೂಪಾಯಿ ಆರೋಪ ಹೊತ್ತಿದ್ದಾರೆ, 50 ಲಕ್ಷ ರೂಪಾಯಿ ಅಕ್ರಮ ಹಣ ಜಮಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ತದನಂತರದಲ್ಲಿ 2012ರಲ್ಲೇ ಇವರು ಕನ್ನಡದ ಕೋಟ್ಯಾಧಿಪತಿಗೆ ಹೋಗಿ 50 ಲಕ್ಷ ರೂಪಾಯಿಗಳನ್ನ ಗೆದ್ಕೊಂಡು ಬಂದಿರ್ತಾರೆ. ಇದು ಸದ್ಯಕ್ಕೆ ನಮಗೆ ಗೊತ್ತಾಗಿರುವಂತದ್ದು ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿ. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.